ಮಂಗಳೂರಿನ ಕೊಟ್ಟರ ಕ್ರಾಸ್ ಬಳಿ ಇರುವಂತಹ ವಿಶ್ವಕರ್ಮ ಕೂಡು ಕುಟುಂಬದ ವತಿಯಿಂದ ಆಯೋಜನೆ ಮಾಡಿಕೊಂಡು ಬಂದಿರುವ ಗಣೇಶೋತ್ಸವಕ್ಕೆ ಇದೀಗ 70ರ ಸಂಭ್ರಮ. ಪೂರ್ವಜರಿಂದ ಬರೋಬ್ಬರಿ 150 ವರ್ಷಕ್ಕೂ ಕೂಡ ಅಧಿಕ ವರ್ಷಗಳಿಂದ ಗಣಪತಿ ದೇವರನ್ನ ಕೂರಿಸಿ ಈ ಒಂದು ಪದ್ಧತಿಯನ್ನ ಜೊತೆಗೆ ಈ ಒಂದು ಆಚರಣೆಯನ್ನ ಮಾಡಿಕೊಂಡು ಬಂದಂತಹ ಪರಿಪಾಠವನ್ನ ಇದೀಗ ಇಂದಿನ ಪೀಳಿಗೆಯವರು ಕೂಡ ನಡೆಸಿಕೊಂಡು ಬರ್ತಾ ಇದ್ದು ಶ್ರದ್ಧಾ ಭಕ್ತಿಯಿಂದ ಗಣಪತಿ ಆಚಾರ್ಯ ಅವರು ಈ ಗಣೇಶೋತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಂತಹ ಭಾಗ್ಯ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಏನೇ ಕಷ್ಟ ಸಮಸ್ಯೆಗಳು ಬಂದರೂ ಕೂಡ ಗಣಪತಿಯವರನ್ನ ನಿವಾರಿಸುತ್ತಾನೆ ಎನ್ನುವ ಆಶಯ ನಮ್ಮದೆನ್ನುತ್ತಾರೆ ಮನೆ ಯಜಮಾನರಾದ ಗಣಪತಿ ಆಚಾರ್ಯ. ಈ ಒಂದು ಗಣೇಶನ ಒಂದು ಪೂಜೆ ನಾವೇನು ಮಾಡ್ತಿದ್ದೇವೆ, ಬಹುಶಃ ನಮ್ಮ ಹಿರಿಯವರು ಒಂದು 150 ವರ್ಷಕ್ಕಿಂತ ಮೇಲೆ ಪೂಜೆ ಮಾಡಿಕೊಂಡು ಬಂದಿದ್ದರು ಮುಂಚೆ. ಮತ್ತು ತದನಂತರ ಕೆಲವೊಂದು ಕಾರಣಗಳಿಂದ ಒಂದೆರಡು ವರ್ಷ ನಿಲ್ಲಿಸಿದರು. ಮತ್ತು ಅದೇ ತಂದೆಯವರು ಹೇಳಿದ ಹಾಗೆ ಯಾರ ಮನೆಯಲ್ಲಿ ಗಂಡು ಮಗು ಹುಟ್ಟುತ್ತದೆ ಅವರು ಮತ್ತೆ ಮುಂದೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ಒಂದು ಮಾತು ಬಂತು. ಅದೇ ರೀತಿ ಇವರ ತಂದೆಯ ಚಿಕ್ಕಪ್ಪನ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದ್ದು. ಸೊ ಅವರಿಗೆ ಆಗಲಿಲ್ಲ, ತಂದೆ ಹುಟ್ಟಿದ್ದು 1949ರಲ್ಲಿ. ಸೊ ಅದಾದ ಮೇಲೆ ಮತ್ತೆ ನಮ್ಮ ಅಜ್ಜ ರಾಮಣ್ಣಾಚಾರ್ಯ ಅಂತ ಹೇಳಿ ಅವರು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಮತ್ತು ಆಗದಿಂದ ನಮ್ಮ ಅಜ್ಜ ಸ್ಟಾರ್ಟ್ ಮಾಡಿದರು. ಈಗ ನಮ್ಮ ತಂದೆ ಮುಂದುವರಿಸ್ಕೊಂಡು ಬಂದರು. ಈಗ ನಾವು ಮಾಡ್ತಿದ್ದೇವೆ. ಮಂಗಳೂರಿನ ಪಾಂಡೇಶ್ವರದ ಪೊಲೀಸ್ ಲೈನ್ನಲ್ಲಿರುವ